ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರ ಆತ್ಮನು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಆಗುವ ಕಾರ್ಯಗಳು, ಅಥವಾ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಏನಾಗುತ್ತದೆ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರಪ್ಪ. ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಅಪ್ಪ. ನೀವು ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯಗಳು ನಿತ್ಯ ಜೀವನ ಕೊಡುವಂಥದ್ದು. ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ಪವಿತ್ರ ಆತ್ಮನ ಬಲ ಅಪ್ಪ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ. ಅವರ ಪ್ರಾಣ, ಆತ್ಮ, ಕೀಳು ಮಜ್ಜೆಯನ್ನು ತೂರಿ ಹೋಗಲಿ ಸ್ವಾಮಿ. ಮಾತಾದ ಕಾರ್ಯ ಮಾಡಿ, ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿ ಸ್ವಾಮಿ. ಸ್ವಸ್ಥತೆ, ಬಿಡುಗಡೆಗಳು ಯೇಸು ಕ್ರಿಸ್ತನ ನಾಮದಲ್ಲುಂಟಾಗಲಿ. ಅಪ್ಪ ದೇವರೇ, ನಿಮ್ಮ ವಾಕ್ಯದ ಸತ್ಯತೆಯನ್ನು ತಿಳಿಯಲಿಕ್ಕೆ ಪ್ರತಿಯೊಂದು ಹೃದಯವು ತೆರೆಯಲ್ಪಡಲಿ. ಪವಿತ್ರಾತ್ಮನೆ ಮಾತಾದ ಕಾರ್ಯಗಳನ್ನು ಮಾಡಿರಿ ರಾಜ್ಯ. ಎಲ್ಲವನ್ನು ನಿಮ್ಮ ಮಾತೊಡಿಗೆ ಒಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವ ತಂದೆ, ಆಮೇನ್. ಪ್ರಿಯರೇ, ನಾನು ಈಗಾಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಏನಾಗ್ತದೆ, ಅಥವಾ ದೀಕ್ಷಾಸ್ಥಾನ ಒಬ್ಬನು ತೆಗೆದುಕೊಂಡಾಗ ಆಗುವ ಕಾರ್ಯಗಳು ಏನು ಎಂಬುದಾಗಿ. ಒಬ್ಬ ವ್ಯಕ್ತಿ ತನ್ನ ಹೃದಯ ಅಂತರಾಳದಿಂದ ನಾನು ಪಾಪಿ ಎಂಬುದಾಗಿ ಅರಿವನ್ನು ಹೊಂದಿಕೊಂಡು ಅವನ ಪಾಪಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ, ಮಾನಸಾಂತರ ಅಂತ ಹೇಳಿದರೆ ಖಾಲಿ ಸ್ವಾರಿ ಹೇಳೋದಲ್ಲ, ತಪ್ಪಾಯಿತು ಅಂತ ಹೇಳೋದಲ್ಲ. ಮಾನಸಾಂತರ, ರಿಪೆಂಡೆನ್ಸ್ ಅಂತ ಹೇಳಿದರೆ ತನ್ನ ಮೊದಲಿನ ಜೀವಿತವನ್ನು ಬಿಟ್ಟು ತಾನು ಹೇಗೆ ಬದುಕ್ತಾ ಇದ್ದೆ, ಆ ಪಾಪದ ಜೀವಿತವನ್ನು ಮಾಡ್ತಾ ಇದ್ದೆ, ಅಥವಾ ಮೊದಲು ಯಾವ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೆ, ಆ ಜೀವಿತವನ್ನು ಬಿಟ್ಟು ನಾನೀಗ ದೇವರಿಗಾಗಿ, ದೇವರ ವಾಕ್ಯದ ಪ್ರಕಾರ, ದೇವರ ನೀತಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡುವಂಥದ್ದು. ಅದಕ್ಕೆ ಮಾನಸಾಂತರ ಅಂತ ಹೇಳ್ತೇವೆ. ಹಲ್ಲೆಲೂಯ. ಹಾಗೆ ಮಾಡಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯದಲ್ಲಿ ನಂಬಿಕೆ ಇಟ್ಟು, ಅಂದರೆ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಬರಬೇಕಾದ ದಂಡೆಯನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡಿದ್ದಾರೆ, ಸತ್ತು ಉಣಲ್ಪಟ್ಟು ಮೂರನೇ ದಿವಸದಲ್ಲಿ ಎದ್ದು ಬಂದಿದ್ದಾರೆ, ಆತ ನನಗೋಸ್ಕರ ತಿರುಗಿ ಬರ್ತಾರೆ ಎಂಬುದಾಗಿ ಯಾರು ನಂಬ್ತಾರೋ, ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಅವನ ಜೀವಿತದಲ್ಲಿ ಆಗುವ ಕಾರ್ಯಗಳು ನಾವು ಮೊದಲಾಗ ಆ ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೇವೆ. ಅದೇ ರಕ್ಷಣೆ ಅನುಭವ. ಹಲ್ಲೆಲೂಯ. ಆಗ ಕಾರ್ಯಗಳು, ಒಂದನೇದಾಗಿ ಆಗುವ ಕಾರ್ಯಗಳು, ಮೊದಲನೇದಾಗಿ ಆ ವ್ಯಕ್ತಿಯು ಪವಿತ್ರಾತ್ಮನನ್ನು ಹೊಂತಾನೆ. ಯಾವಾಗ ಆತನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಳ್ತಾರೋ ಆಗ ಆತನು ಪವಿತ್ರಾತ್ಮನನ್ನು ಹೊಂದಿಕೊಳ್ತಾರೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 38ನೇ ವಚನ, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರ ಮೇಲೆ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಇರ್ತದೆ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೂ ಪವಿತ್ರಾತ್ಮನ ಸ್ನಾನ ಆಗುವುದಕ್ಕೂ ವ್ಯತ್ಯಾಸ ಇದೆ. ಅದು ನಾವು ಮುಂದಿನ ಸಂದೇಶಗಳಲ್ಲಿ ಅದನ್ನು ಧ್ಯಾನ ಮಾಡುವ. ಇವತ್ತು ನಾವು ಧ್ಯಾನ ಮಾಡುವ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂಥ. ಆಗ ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾರೆ. ಈ ಬಂದ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾರೆ. ಹಲ್ಲೆಲೂಯ. ಹೆಚ್ಕೆಲ 36ನೇ ಅಧ್ಯಾಯ 26ನೇ ವಚನ ಓದುವ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಎಂಬುದಾಗಿ. ನಿಜವಾಗಿ ನಾವು ನೋಡ್ತೇವೆ, ದೇವರು ಆತ್ಮನು ಬಂದು ನಮ್ಮ ಒಳಗೆ ವಾಸ ಮಾಡ್ತಾರೆ. ಆತನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾರೆ. ನಾವು ಕ್ರಿಸ್ತನಿಗಾಗಿ ಜೀವಿಸುವ ದಿನಗಳನ್ನು ಆರಂಭ ಮಾಡ್ತೇವೆ. ಹಲ್ಲೆಲೂಯ. ಎರಡನೇದಾಗಿ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತದೆ. ನಾವು ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 7 ಮತ್ತು 8ನೇ ವಚನ ಓದುವ. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲ್ಲ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ ಎಂಬುದಾಗಿ. ನಾವು ಯಾವಾಗ ದೀಕ್ಷಾಸ್ಥಾನ ಮಾಡಿಸಿಕೊಳ್ತೇವೋ, ನಾವು ಈಗಾಗಲೇ ನೋಡಿದ್ದೇವೆ, ಪವಿತ್ರಾತ್ಮ ನಮ್ಮ ಒಳಗೆ ಬಂದು ವಾಸ ಮಾಡ್ತಾರೆ. ಆ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವ, ಅಂದರೆ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ತಾರೆ. ಎರಡನೇ ಕಾರ್ಯ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗ್ತದೆ. ನಾವು ಪಾಪದ ಜೀವಿತವನ್ನು ಬಿಟ್ಟು ನಾವು ನೀತಿಗಾಗಿ, ದೇವರಿಗಾಗಿ ಜೀವಿಸಬೇಕು ಎಂಬ ಮನಸ್ಸು ನಮ್ಮ ಹೃದಯದಲ್ಲಿ ಉಂಟಾಗ್ತದೆ.
ಪ್ರಾರ್ಥನೆ ಮಾಡಬೇಕು ಎಂಬ ಮನಸ್ಸು ಹೃದಯದಲ್ಲಿ ಉಂಟಾಗ್ತದೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಕಲಿಬೇಕು ಎಂಬ ಮನಸ್ಸು ನಮ್ಮ ಒಳಗೆ ಉಂಟಾಗ್ತದೆ. ನಮ್ಮಲ್ಲಿ ದೇವರ ಭಯ ಉಂಟಾಗ್ತದೆ. ಪವಿತ್ರಾತ್ಮನ ದೇವರ ಭಯವನ್ನು ಹುಟ್ಟಿಸುವ ಆತ್ಮನು. ನಾವು ದೇವರ ವಾಕ್ಯವನ್ನು ಓದಿದಾಗ ನಾನು ಇದಕ್ಕೆ ಅವಿಧೇಯನಾಗಬಾರ್ದು, ನಾನು ಇದಕ್ಕಾಗಿ ವಿಧೇಯನಾಗಿ ಜೀವಿಸಬೇಕು ಎಂಬ ಮನಸ್ಸು ಪವಿತ್ರಾತ್ಮನ ಉಂಟು ಮಾಡ್ತಾರೆ. ಸೊ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗ್ತದೆ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು, ಆರಾಧನೆಗೆ ಹೋಗಬೇಕು, ಚರ್ಚ್ಗೆ ಹೋಗಬೇಕು, ಸಭೆಗೆ ಸೇರಬೇಕು, ದೇವಜನರ ಅನ್ಯೋನ್ಯತೆಯನ್ನು ಮಾಡಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ನಾನು ಕಲಿಬೇಕು, ನಂತರ ಅದಕ್ಕೆ ವಿಧೇಯನಾಗಿ ಬದುಕಬೇಕು ಎಂಬ ಮನಸ್ಸು ನಮ್ಮಲ್ಲಿ ಉಂಟಾಗ್ತದೆ. ಸೊ ಮೂರನೇ ಕಾರ್ಯ, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಆಗುವ ಕಾರ್ಯ, ನಾವು ಕ್ರಿಸ್ತನನ್ನು ಸೇರ್ತೇವೆ. ಕ್ರಿಸ್ತನಲ್ಲಿ ನಾವು ಐಕ್ಯವಾಗ್ತೇವೆ, ನಾವು ಕ್ರಿಸ್ತನ ದೇಹದ ಅಂಗವಾಗ್ತೇವೆ. ವಿಲ್ ಬಿ ಯುನೈಟೆಡ್ ವಿತ್ ಕ್ರೈಸ್ಟ್. ಸೊ ಗಲಾತ್ಯ 3ನೇ ಅಧ್ಯಾಯ ಅದರಲ್ಲಿ 27 ಮತ್ತು 28ನೇ ವಚನ, ಅಲ್ಲಿ ನಾವು ಹೀಗೆ ಓದ್ತೇವೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಕ್ರಿಸ್ತನನ್ನು ಸೇರಲು ದೀಕ್ಷಾಸ್ನಾನ ಮಾಡಿಸಿಕೊಂಡ ನೀವು ಕ್ರಿಸ್ತನನ್ನು ನೀವು ಈಗ ಧರಿಸಿಕೊಂಡಿದ್ದೀರಿ. 1 ಕೊರಿಂಥ 12ನೇ ಅಧ್ಯಾಯದ 13ನೇ ವಚನ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದ್ದು. ಹಲ್ಲೆಲೂಯಾ. ಸೊ ನಾವು ಒಂದೇ ದೇಹದ ಅಂಗಗಳಾಗಿದ್ದೇವೆ, ಅಂದರೆ ಕ್ರಿಸ್ತನು ಎಂಬ ದೇಹದ ಅಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಸೊ ನಾವು ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಳ್ತೇವೋ ನಾವು ಯೇಸು ಕ್ರಿಸ್ತನ ದೇಹದ ಅಂಗಗಳಾಗ್ತೇವೆ. ವಿ ಬಿಕಮ್ ದ ಪಾರ್ಟ್ ಆಫ್ ಬಾಡಿ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ದೇಹದ ಅಂಗಗಳ ಆಗ್ತೇವೆ. ಸೊ ಯಾವಾಗ ಒಬ್ಬ ದೀಕ್ಷಾಸ್ನಾನ ತೆಗೆದುಕೊಳ್ತಾನೋ ಅವನು ಯೇಸುವಿನಲ್ಲಿ ಐಕ್ಯವಾಗ್ತಾನೆ, ಯೇಸುವಿನಲ್ಲಿ ಒಂದಾಗ್ತಾನೆ, ಯೇಸುವನ್ನೇ ಧರಿಸಿಕೊಳ್ತಾನೆ. ಹಲ್ಲೆಲೂಯಾ. ಸೊ ನಾವು ಅದರ 4ನೇ ಕಾರ್ಯವನ್ನು ನೋಡುವ. ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆಗುವ 4ನೇ ಕಾರ್ಯ, ನಾವು ದೇವರ ಮಕ್ಕಳಾಗ್ತೇವೆ. ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ದೇವರ ಮಕ್ಕಳಾಗ್ತೇವೆ, ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗ್ತೇವೆ. ನಾವು ನೋಡುವಾಗ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟಿರೋದು ನಾವು ದೇವರ ಮಕ್ಕಳಾಗ್ತೇವೆ. ಅಂದರೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ, ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯವನ್ನು ನಾವು ನಂಬಿಕೆ ಇಟ್ಟು ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ದೇವರ ಮಕ್ಕಳಾಗ್ತೇವೆ. ನಂತರ ನಾವು ಸತ್ಯವೇದದಲ್ಲಿರುವ ಎಲ್ಲ ಆಶೀರ್ವಾದಕ್ಕೆ, ದೇವರಿಂದ ಬರುವ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗ್ತೇವೆ. ಯಾಕೆಂತ ಹೇಳಿದರೆ ಸತ್ಯವೇದದಲ್ಲಿರುವ ಎಲ್ಲ ಆಶೀರ್ವಾದಗಳು ಅದು ಕ್ರಿಸ್ತನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ಇದೆ. ಸೊ ಗಲಾತ್ಯ 3ನೇ ಅಧ್ಯಾಯದ 16ನೇ ವಚನ, ಒಳ್ಳೆಯದು, ದೇವರು ಅಬ್ರಾಮನಿಗೆ ಅವನ ಸಂತತಿಗೆ ವಾಗ್ದಾನವನ್ನು ಮಾಡಿದನು. ಆತ ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸ್ತಾನೆ, ಆ ಒಬ್ಬನು ಕ್ರಿಸ್ತನೇ. ಸೊ ದೇವರು ಅಬ್ರಾಮನ ಮೂಲಕ ಮಾಡಿದ ಎಲ್ಲ ಆಶೀರ್ವಾದದ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಮೇಲೆ ಬರ್ತದೆ, ನಮ್ಮ ಜೀವಿತದಲ್ಲಿ ಬರ್ತದೆ. ಅಲ್ಲಿ ನಾವು ನೋಡ್ತೇವೆ, ಅಬ್ರಾಮನನ್ನು ದೇವರು ಆಶೀರ್ವದಿಸುವಾಗ, ವಾಗ್ದಾನವನ್ನು ಮಾಡುವಾಗ ನಿನ್ನ ಸಂತತಿಗಳಿಗೆ ಎಂಬುದಾಗಿ ಹೇಳಿದೆ, ಸಂತತಿಗೆ ಎಂಬುದಾಗಿ ಹೇಳಿ ಒಬ್ಬನನ್ನೇ ಸೂಚಿಸ್ತಾನೆ, ಆ ಒಬ್ಬನು ಕ್ರಿಸ್ತನೇ. ದೇವರ ಆಶೀರ್ವಾದಗಳು, ದೇವರ ವಾಗ್ದಾನ ಎಷ್ಟಿದ್ದರೂ ಕೂಡ ಅದು ಕ್ರಿಸ್ತನಲ್ಲಿ ದೃಢವಾಗ್ತದೆ. ಸೊ ಈಗ ನಾವು ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ ಆಗ ಯೇಸು ಕ್ರಿಸ್ತನಲ್ಲಿ ನಾವು ಐಕ್ಯವಾಗ್ತೇವೆ, ಯೇಸು ಕ್ರಿಸ್ತನಲ್ಲಿ ನಾವು ಒಂದಾಗ್ತೇವೆ, ಯೇಸು ಕ್ರಿಸ್ತನ ನಾವು ಧರಿಸಿಕೊಳ್ತೇವೆ. ಸೊ ಈಗೇನಾಗ್ತದೆ, ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. ಆದ್ದರಿಂದಾಗಿ ಯೇಸು ಕ್ರಿಸ್ತನಲ್ಲಿ ಐಕ್ಯರಾದ ನಾವು ಕೂಡ ದೇವರ ಮಕ್ಕಳಾಗ್ತೇವೆ. ದೇವರ ಮಕ್ಕಳಾಗಿರೋದ್ರಿಂದ ದೇವರ ವಾಕ್ಯದಲ್ಲಿ ದೇವರಿಂದ ಬರುವ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗ್ತೇವೆ. ಹಾಗಾಗಿ ನಾವು ಸತ್ಯವೇದದಲ್ಲಿರುವ ವಾಗ್ದಾನಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಬಾಧ್ಯತೆ ಬರ್ತದೆ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳಾಗಿರೋದ್ರಿಂದ ನಾವೀಗ ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯಾ. ಸೊ ದೀಕ್ಷಾಸ್ನಾನದ ಮೂಲಕ ನಾವು ದೇವರ ಮಕ್ಕಳಾಗ್ತೇವೆ, ನಾವು ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗ್ತೇವೆ. ಯಾಕೆಂದರೆ ನಾವು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗ್ತೇವೆ, ಆತನಲ್ಲಿ ಒಂದಾಗ್ತೇವೆ. ಯೇಸು ಕ್ರಿಸ್ತನು ದೇವರಿಗೆ ಏನಾಗಿದ್ದಾರೋ ಅದಕ್ಕೆ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ದೇವರ ಮಗ, ದೇವರ ಮಗಳು ಆಗ್ತೇವೆ. ಹಲ್ಲೆಲೂಯಾ. 5ನೇದಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಪವಿತ್ರಾತ್ಮ ಸ್ನಾನವನ್ನು ಹೊಂದಿಕೊಳ್ಳಲು ಸಿದ್ಧರಾಗ್ತೇವೆ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ, ಯೋಹಾನನು ಅವರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿದ್ದ ಶಕ್ತನು ಬರುತ್ತಾನೆ, ಆತನ ಕೆರಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇದು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ನಿಮಗೆ
ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿ ಸ್ನಾನ ಮಾಡಿಸ್ತಾನೆ. ಯೋಹನ ಹೇಳಿದ ನಾನು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ ಎಂಬುದಾಗಿ. ಸೊ ಒಬ್ಬನು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಆತನ ಪವಿತ್ರಾತ್ಮ ಸ್ನಾನವನ್ನು ಹೊಂದಿಕೊಳ್ಳಿಕ್ಕೋಸ್ಕರ ಅವನು ಸಿದ್ಧವಾಗ್ತಾನೆ. ಮತ್ತಾಯನ ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 11ನೇ ವಚನ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ. ಈ 2 ವಾಕ್ಯ ಭಾಗಗಳಲ್ಲಿ ನಾವು ನೋಡಿದ್ದೇವೆ. ಯೇಸು ಕ್ರಿಸ್ತ ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ ಎಂಬುದಾಗಿ. ಯಾವಾಗ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 3ನೇ ವಚನ ನೋಡಿದ್ದೇವೆ. ಯೇಸು ಹೇಳ್ತಾ, ನೀವು ನೀರಿನಿಂದಲೂ ಆತ್ಮನಲ್ಲೂ ತಿರುಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರಿರಿ ಎಂಬುದಾಗಿ. ಸೊ ಮೊದಲನೇಗಾಗಿ ನೀರಿನಲ್ಲಿ ತಿರುಗಿ ಹುಟ್ಟಿದ, ಆಮೇಲೆ ಆತ್ಮದಲ್ಲಿ ತಿರುಗಿ ಹುಟ್ಟುವುದು. ಮೊದಲನೇ ನೀರಿನಲ್ಲಿ ದೀಕ್ಷಾ ಸ್ನಾನ, ಆಮೇಲೆ ಪವಿತ್ರಾತ್ಮನಲ್ಲಿ ಸ್ನಾನ. ಇದು 2 ಕೂಡ ಬಹಳ ಇಂಪಾರ್ಟೆಂಟ್ ನಮ್ಮ ಸ್ಯಾಲ್ವೇಷನಿಗೋಸ್ಕರ, ರಕ್ಷಣೆಗೋಸ್ಕರ. ಹಲ್ಲೆಲೂಯಾ. ನೀರಿನಲ್ಲಿಯೂ ಆತ್ಮದಲ್ಲಿಯೂ ತಿರುಗಿ ಹುಟ್ಟಬೇಕು ಎಂಬುದಾಗಿ. ಸೊ ಯಾವಾಗ ನಾವು ಮೊದಲ ಹೆಜ್ಜೆಯನ್ನು ಇಡ್ತೇವೋ, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಟ್ಟು ಮಾನಸಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ತೇವೋ, ಆಗ ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ತೇವೆ. ಈ ಪವಿತ್ರಾತ್ಮ ನಮ್ಮನ್ನು ಹೆಜ್ಜೆಯಾಗಿ ನಡೆಸಿ ಪವಿತ್ರಾತ್ಮನ ಸ್ನಾನ ಹೊಂದುವಾಗೆ ನಮ್ಮನ್ನು ಸಿದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಒಬ್ಬನ ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಪವಿತ್ರಾತ್ಮನು ಅವನನ್ನು ಯೇಸು ಸ್ವಾಮಿಯ ದೇಹದ ಅಂಗವಾಗಿ ಮಾಡ್ತಾರೆ. ಯಾವಾಗ ನಾವು ಯೇಸುವಿನಲ್ಲಿ ನಡೀತಾ ಇರ್ತೇವೋ, ದೇವರ ಆತ್ಮನಿಗೆ ವಿಧೇಯರಾಗಿ ನಡೀತಾ ಇರ್ತೇವೋ, ನಾವು ಕ್ರಿಸ್ತನಿಗಾಗಿ ಜೀವಿಸ್ತಾ ಇರ್ತೇವೋ, ದೇವರ ವಾಕ್ಯದಲ್ಲಿ ಪ್ರಾರ್ಥನೆ ನಾವು ಮುಂದುವರಿತಾ ಇರ್ತೇವೋ, ಒಂದು ಹಂತದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮನಲ್ಲಿ ಮುಳುಗಿಸ್ತಾರೆ. ಅದಕ್ಕೆ ಪವಿತ್ರಾತ್ಮನ ಸ್ನಾನ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಸೊ ನಾವು ಪವಿತ್ರಾತ್ಮ ಸ್ನಾನವನ್ನು ಹೊಂದಿದ ಗುರುತುಗಳೇ ಏನಂತ ಹೇಳಿದರೆ, ಮುಖ್ಯವಾಗಿ ಪವಿತ್ರಾತ್ಮನ ವರಗಳು ರಿಲೀಸ್ ಆಗ್ತವೆ. ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಯಾವಾಗ ಪವಿತ್ರಾತ್ಮನ ಪಂಚಾಶತಮ ಹಬ್ಬ ದಿವಸದಲ್ಲಿ ಇಳಿದು ಬಂದರೋ, ಆಗ ಅವರು ನಾನಾ ಭಾಷೆಯಲ್ಲಿ ಮಾತನಾಡಿದರು, ಪರಲೋಕದ ಭಾಷೆಯಲ್ಲಿ ಅವರು ಮಾತನಾಡಿದರು ಎಂಬುದಾಗಿ. ನಾವು ಮುಂದಿನ ದಿವಸಗಳಲ್ಲಿ ಬೇರೆ ಸಂದೇಶದಲ್ಲಿ ಈ ವಿಷಯದಲ್ಲಿ ಹೆಚ್ಚಿನ ಭಾಗವನ್ನು ಧ್ಯಾನ ಮಾಡುವ ಪವಿತ್ರಾತ್ಮನ ಸ್ನಾನ, ಆತ್ಮದಲ್ಲಿ ತಿರುಗಿ ಹುಟ್ಟುವ ಬಗ್ಗೆ. ಸೊ ಇವತ್ತಿನ ಸಂದೇಶದಲ್ಲಿ ಧ್ಯಾನ ಮಾಡಿದ್ದೇವೆ. ದೀಕ್ಷಾಸ್ನಾನ ತೆಗೆದುಕೊಂಡಾಗ ಯಾವ ಕಾರ್ಯಗಳು ಆಗ್ತದೆ ಒಬ್ಬನ ಜೀವಿತದಲ್ಲಿ. ಮೊದಲಿಗಾಗಿ ನೋಡಿದ್ದೇವೆ, ಆತನು ಪವಿತ್ರಾತ್ಮನನ್ನು ಹೊಂದಿಕೊಳ್ತಾನೆ. ಪವಿತ್ರಾತ್ಮನ ಹೊರತಾಗಿ ನಾವು ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪವಿತ್ರಾತ್ಮ ನಮ್ಮನ್ನೆಲ್ಲ ವಿಷಯದಲ್ಲಿ ಬೋಧಿಸ್ತಾರೆ, ದೇವರ ವಾಕ್ಯದ ಮರ್ಮಗಳನ್ನು ತಿಳಿಸ್ತಾರೆ. ದೇವರಿಗಾಗಿ ಜೀವಿಸಲಿಕ್ಕೋಸ್ಕರ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ತಾರೆ. ದೇವರ ಸ್ವಭಾವಗಳು, ದೈವಿಕ ಸ್ವಭಾವಗಳಲ್ಲೂ ನಮ್ಮಲ್ಲಿ ಉಂಟು ಮಾಡ್ತಾರೆ. ನಾವು ಕ್ರಿಸ್ತನೊಂದಿಗೆ ಐಕ್ಯವಾಗ್ತೇವೆ, ನಾವು ಕ್ರಿಸ್ತನನ್ನು ಸೇರ್ತೇವೆ ದೀಕ್ಷಾಸ್ನಾನ ಮಾಡಿಕೊಂಡಾಗ. 4ನೇದಾಗಿ ನಾವು ದೇವರ ಮಕ್ಕಳಾಗ್ತೇವೆ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. 5ನೇದಾಗಿ ನಾವು ಪವಿತ್ರಾತ್ಮ ಸ್ನಾನವನ್ನು ಹೊಂದಿಕೊಳ್ಳಲಿಕ್ಕೋಸ್ಕರ ನಾವು ಸಿದ್ಧರಾಗ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಲಿ. ನಾವು ಪ್ರಾರ್ಥನೆ ಮಾಡುವ. ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವಪ್ಪ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನೀವು ಪ್ರೀತಿ ಸ್ವರೂಪಿಯಾದ ದೇವರು ಅಪ್ಪ. ಈ ವಾಕ್ಯದ ಮೂಲಕ ಪ್ರತಿಯೊಬ್ಬರು ನೀವು ವೈಯಕ್ತಿಕವಾಗಿ ನೀವು ಮಾತನಾಡಿದಿರೋದಕ್ಕಾಗಿ ಸ್ತೋತ್ರ. ಅವರ ಹೃದಯವನ್ನು ಸ್ಪರ್ಶಿಸೋದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನೇ ಸ್ವಾಮಿ, ಎಲ್ಲವನ್ನು ಸ್ವಾಮಿ ನಿಮ್ಮ ಹತೋಟಿಗೆ ಒಪ್ಪಿಸ್ಕೊಡ್ತೇನೆ. ನೀವು ಮಾತಾದ ಕಾರ್ಯ ಮಾಡಿ, ಶ್ರೇಷ್ಠ ಕಾರ್ಯ ಮಾಡಿ ರಾಜ್ಯ. ಬಿತ್ತಲ್ಪಟ್ಟಿರೋ ವಾಕ್ಯಗಳು ಆಳವಾಗಿ ಬೇರಿರಲಿ, 100ರಷ್ಟು ಫಲ ಕೊಡಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾರಾದರೂ ಅನಾರೋಗ್ಯದಲ್ಲಿರೋದಾದರೆ ಯೇಸುವಿನ ನಿಮ್ಮ ಅದ್ಭುತ ಹಸ್ತ ಈಗ ಅವರ ಮೇಲೆ ಬರಲಿ ಸ್ವಾಮಿ. ಸ್ವಸ್ಥತೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಐ ಸ್ಪೀಕ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಐ ಸ್ಪೀಕ್ ಡೆಲಿವರೆನ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಫಾದರ್. ನಿಮ್ಮ ನಾಮಕ್ಕೆ ಸ್ತುತಿಗನ ಮಾನ ಮಹಿಮೆ ಪ್ರಭಾವ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳೆಯುತ್ತದೆ. ಆಮೇನ್. ಪ್ರಿಯರೇ, ಈ ವಾಕ್ಯ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ. ಆಗ ಹೊಸ ಸಂದೇಶ ಅಪ್ಲೋಡ್ ಮಾಡಿದಾಗ ನಿಮಗೆ ತಿಳಿದು ಬರ್ತದೆ. ಕಮೆಂಟ್ ಮಾಡಿ, ಸಂದೇಶಕ್ಕೆ ಲೈಕ್ ಮಾಡಿ. ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.